ಇವತ್ತು ಪ್ರಧಾನಿ ಮಂತ್ರಿ ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಸರ್ವ ಜನರಿಗೆ ಸರ್ವವ್ಯಾಪ್ತಿ ಸ್ಪರ್ಶಿ ಅನ್ನೋ ರೀತಿಯಲ್ಲಿದ್ದಾವೆ. ಅವ್ರು ಬಂದಾಗಲಿಂದನೂ ಯಾವಾಗ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಯಾವುದೇ ಒಂದು ಅವ್ರು ಕಾರ್ಯಕ್ರಮ ಕೊಟ್ಟಿದ್ದಾರಲ್ಲ ಅದನ್ನು ಜಾತಿಯ ಸೀಮಿತವಾಗಿ ಕೊಟ್ಟಿಲ್ಲ. ಅದನ್ನು ಅವರು ಒಂದು ಸ್ವಚ್ಛ ಭಾರತದಿರಲಿ, ಆಮೇಲೆ ಜನಧನ ಯೋಜನೆಗಳದಾಗಲಿ, ಆಮೇಲೆ ದರ್ವೊಂದು ಇವತ್ತು ಏಕ್ ಪೇಡ ಮಾಕೆ ನಾಮ್ ಅಂತ ಕೊಟ್ಟಿದ್ದಾರೆ. ಇದು ಎದರಲ್ಲಿಯೂ ಸಹ ಒಂದು ಜಾತಿಯ ಯೋಜನೆ ಇಲ್ಲ. ಇಲ್ಲಿ ಸರ್ವ ಜನರಿಗೂ ಬರಬೇಕು ಮತ್ತು ಆಮೇಲೆ ದೇಶಕ್ಕೆ ಒಳಿತಾಗಬೇಕು, ಈ ವಿಶ್ವಕ್ಕೆ ಒಳಿತಾಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇಂಥ ನಾಯಕ ನಮಗೆ ಸಿಗಬೇಕಂತಂದರೆ ಅದು ನಮಗೆ ಅಪರೂಪ ಸಿಕ್ಕಿದ್ದಾರೆ. ಸೊ ಈ ಕಾರ್ಯಕ್ರಮಗಳನ್ನ ನಾವು ಜನರ ಮಧ್ಯೆ ತೊಗೊಂಡು ಹೋಗಬೇಕಾಗಿದೆ. ಜನರ ಮಧ್ಯಕ್ಕೆ ತೊಗೊಂಡು ಹೋಗೋದು ಆ ಕೆಲಸವನ್ನು ನಾವು ಮಾಡುವಂಥ ಕೆಲಸ ಇದೆ. ಈಗ ನಮ್ಮ ಸತೀಶಣ್ಣವ್ರು ಹೇಳಿದರು ಎಲ್ಲವನ್ನು ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಅಂತಂತ ಹೇಳಿದರು, ಅದಕ್ಕೆ ಸಹಕಾರ ಯಾವ ರೀತಿ ಕೊಡ್ತೇನೆ ಅಂತ ಎಲ್ಲವನ್ನೂ ಹೇಳಿದ್ದಾರೆ. ಸೊ ಅದನ್ನು ಈಗ ನಾವೇನು ಈಗ ಒಂದು ಏಕ್ ಪೇಡ್ ಅಂತ ಹೇಳಿ ಒಂದು ಮರವನ್ನು ನಾವೇನು ನೆಡ್ತಾ ಇದ್ದೀವಿ, ಈ ಮರ ತಾಯಿ ಹೆಸರನ್ನಲ್ಲೇ ಯಾಕೆ ನೆಡಬೇಕು? ಅದು ಒಂದು ಬಹಳ ಅವರು ಇಂಪಾರ್ಟೆಂಟಾಗಿ ಅದನ್ನು ಹೆಸರು ತೊಗೊಂಡಿದ್ದಾರೆ. ಅದೇ ರೀತಿ ಎಲ್ಲರೂ ಹೇಳ್ಬೋದಿತ್ತು ಏನಂತೇಳಿ ವನ್ಯಜೀವನ ಬನ್ನಿಗಳನ್ನು ಬೆಳೆಸಿ ಅಂತಂತೇಳಿ ವನ ಬೆಳೆಸಿ ಅಂತ ಹೇಳ್ತಾಯಿದ್ರು, ಎಲ್ಲ ಮಾಡ್ತಿದ್ರು. ಅಂದರೆ ಏಕ್ ಮಾಕೆ ನಾಮ್ ಕ್ಯೂ ಬೋಲಾ ಹೈ, ಮಾ ಹೆಸರು ಅದರ ಹೆಸರಲ್ಲಿರುವಂಥದ್ದು ತಾಯಿ ಅಂತಂತಂದರೆ ಆ ಗಿಡವನ್ನು ತಾಯಿ ಹೆಸರಲ್ಲಿ ನಾವು ಮಾಡಿದ್ವಿ ಅಂತಂತಂದರೆ ಅದರ ಬೆಳವಣಿಗೆಯನ್ನು ನೋಡ್ಕೊಳ್ಳುವಂಥ ಜಿಮ್ಮೆದಾರಿ ನಮ್ಮದು ಇರ್ತದೆ ಅದಕ್ಕಾಗಿ. ಸೊ ಆ ರೀತಿಯಾಗಿ ನಾವು ಅದನ್ನು ಈ ಗಿಡವನ್ನು ಹಚ್ಚುವಂಥ ಕೆಲಸವನ್ನು ಎಲ್ಲ ಕಡೆಯೂ ಮಾಡಬೇಕಾಗಿದೆ. ದುರೊಬ್ಬರು ಈಗ ಮಂಡಳಗಳಲ್ಲಿ ಆಗಲಿ, ಮಂಡಳದ ಅಧ್ಯಕ್ಷರದು ಎಲ್ಲರೂ ಮಾಡಬೇಕು, ಮಂಡಳ ಪ್ರಧಾನ ಕಾರ್ಯದರ್ಶಿಗಳು ಮಾಡಬೇಕು, ಸರ್ವ ಸದಸ್ಯರು ಮಾಡಬೇಕು ಈ ಕೆಲಸವನ್ನು ಮಾಡ್ತಾ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದೊಂದಿಗೆ ಅವಿರತ್ ಬಹಳ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಂಡು ಪೇರೆಂಟ್ ಬಾಡಿಯವರು ಸಹ ಬಹಳ ಸಾಥ್ ಕೊಡ್ತಾರೆ. ಸೊ ಎಲ್ಲ ಕಡೆಯೂ ಇದೆ. ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಓಡಾಡ್ತಾ ಇರ್ತೀನಿ. ಎಲ್ಲ ಕಡೆ ನಾನು 96ರಿಂದ BJPಯಲ್ಲಿದ್ದೀನಿ, ಇವತ್ತಲ್ಲ 96ರಿಂದ ಇದ್ದೀನಿ. ಎಲ್ಲ ಕಡೆಯೂ ಅಡ್ಡಾಡ್ತಾ ಇರುವಾಗ ನೋಡ್ತೀನಲ್ಲ ಎಲ್ಲ ಕಡೆಯೂ ಒಳ್ಳೇದಿದೆ. ಈಗೇನು ನಮ್ಮ ಕುಂಪಲ್ ಸರ್ ಅವ್ರು ಏನು ಹೇಳಿದರು, ರಾಷ್ಟ್ರದ ಪ್ರೇಮಿ ಯಾರಿದಾರೋ ಅವ್ರ ಜೊತೆಗೆ ಭಾರತೀಯ ಜನತಾ ಪಕ್ಷ ಹಮೇಶ ಇದೆ. ರಾಷ್ಟ್ರ ಪ್ರೇಮಿ ಯಾರಿಲ್ಲೋ ಅವ್ರು ಯಾವಾಗಲಾದರೂ ಎಲ್ಲರೂ ವಿರೋಧಿನೇ. ನಮ್ಮ ಇಸ್ಲಾಂ ಧರ್ಮನೂ ಅದೇ ಹೇಳ್ತದೆ, जिस देश में हम रहते हैं उस वतन के लिए हम मर मिटना हमारा काम है. जिस वतन के लिए हम नहीं मर मिटेंगे तो हमें इस्लाम में भी नहीं, हमारा इसमें नहीं है. अगर चाहे बाप एक तरफ है तो बेटा एक तरफ है, तो बाद में अपने वतन के लिए बाप अपना लड़ना है और बेटा अपने वतन के लिए अपने लड़ना है. ಇದಕ್ಕಾಗಿ ನಮ್ಮ ಭೂಮಿಗಾಗಿ ನಾವು ಯಾವಾಗಲಾದರೂ ನಾವು ಪ್ರಾಣ ತ್ಯಾಗಕ್ಕೂ ರೆಡಿ ಇರ್ತೇವೆ. ಎಲ್ಲರೂ ಸಹ ಅಲ್ಪಸಂಖ್ಯಾತರ ಮೋರ್ಚಾದವರು ನಾವು ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳನ್ನ ಈ ಫಲಾನುಭವಿಗಳನ್ನು ಗುರುತಿಸುವಂಥದ್ದಾಗಲಿ, ಆಮೇಲೆ ರಾಜ್ಯದ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದಾಗ ಕೊಟ್ಟಂಥ ಯೋಜನೆಗಳು ಮತ್ತು ರಾಷ್ಟ್ರೀಯ ಯೋಜನೆಗಳು ಯಾವ್ಯಾವ ಇದ್ದಾವೆ ಅವನ್ನೆಲ್ಲವನ್ನೂ ಒಂದು ತೆಗೆದುಕೊಂಡು ಫಲಾನುಭವಿಗಳನ್ನ ಒಂದು ಕುಂದಿರಿಸಿ ಅವ್ರನ್ನೂ ಸಹ ಒಂದು ಮೀಟಿಂಗ್ ಮಾಡುವಂಥದ್ದು ಕೆಲಸವನ್ನು ಮಾಡಬೇಕಾಗಿದೆ. ಇನ್ನೂ ಸಾಕಷ್ಟು ಯೋಜನೆಗಳಿದ್ದಾವೆ. ನಮಗೆ ಕೆಲಸ ಮಾಡೋಕ್ಕೆ ಹೋದರೆ ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತಂದರೆ, ಯಾಕಂತಂದರೆ